ಈ ಇದಕ್ಕೂ ಮಧ್ಯ, ಈ ಬೋನ್ ಮಧ್ಯದಲ್ಲಿ ಯು ಹ್ಯಾವ್ ಎ ಪ್ರೆಸ್ ಹಿಯರ್. ಏನೇ ಅಲರ್ಜಿ ಇದ್ರೆ ಅದು ಸ್ನೀಸಿಂಗ್ ಬರೋದು ಅಲರ್ಜಿಯಿಂದ ಅಲ್ವಾ. ಸೊ ಅದು ಮಾಡಿದಾಗ ಇದು ನಿಮ್ಮ ಪೆಲ್ವಾಸಿ ಅದು. ಇದು ಮಾಡಿದಾಗ ಇಟ್ ಗೋಸ್ ಡೀಪ್. ಇದು ಥ್ರೋಟ್ಗೆ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ. ಕಿವಿ ಮಧ್ಯದಲ್ಲಿ ಇಟ್ಕೊಂಡ್ರೆ ಇದು ಹಿಂದೆ ಪಾಯಿಂಟ್ ಸಿಗುತ್ತಿಲ್ಲ. ಸೊ ಯು ಪ್ರೆಸ್ ದಟ್ ಪಾಯಿಂಟ್. ಈ ಇನ್ನೊಂದು ಕಾಮನ್ ಪ್ರಾಬ್ಲಮ್, ಎಲ್ಲರಿಗೂ ಸ್ಟ್ರೆಸ್ಫುಲ್ ಜೀವನನೇ. ತಲೆನೋವು ಬರಬೇಕು ಅಂದರೆ ಅದಕ್ಕೆ ಕಾರಣ ಬೇಕಾಗಿಲ್ಲ. ಅಲ್ಲದೆ ಮೈಗ್ರೇನ್ ಅನ್ನೋವಂಥದ್ದು ಇನ್ನೊಂದು ಬಹಳವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ. ಮತ್ತು ಸೈನಸ್ ಕೂಡ. ಸೊ ಇದಕ್ಕೇನಾದರೂ ಯಾಕೆಂದರೆ ಅದು ಯಾವಾಗ ಬರಬಹುದು, ಎಷ್ಟು ಇಂಟರ್ವೆಲ್ಲಲ್ಲಿ ಅಥವಾ ಎಷ್ಟು ದಿನಗಳು ಬಿಟ್ಟು ಬರುತ್ತೆ ಗೊತ್ತಿಲ್ಲ. ಕೆಲವ್ರಿಗೆ 2 ದಿನ ಇರುತ್ತೆ. ಆ ಕೆಲಸದ ಸ್ಟ್ರೆಸ್ಸು, ಯಾವುದಾದ್ರು ಯೋಚನೆ, ಟೆನ್ಷನಿನ ಸ್ಟ್ರೆಸ್ಗು ತಲೆನೋವು ಒಂದು ತುಂಬ ಕಾಮನ್. ಸೊ ಅದಕ್ಕೆ ಚಿಕ್ಕ ಮಕ್ಕಳಿಗೂ ತಲೆನೋವು. ಇವಾಗ ತಲೆನೋವು ಏನು ಅಂತಾನೆ ಗೊತ್ತಿಲ್ಲ, ನಂಗೆ ತಲೆನೋವು ಆಗ್ತಿದೆ ಅಂತ. ಸೊ ಇದಕ್ಕೆ ಏನು ಪರಿಹಾರ? ಸೊ ಇದಕ್ಕೆ ಅಷ್ಟೇ ಜನರಲ್ ಆಗಿ ಎಲ್ಲ ಪಾಯಿಂಟ್ಸ್ ಎಲ್ಲ ಪ್ರೆಸ್ ಮಾಡ್ಕೊಡೋಕೆ ಹೇಳ್ಕೊಟ್ಟಿದ್ದೀನಿ. ಜನರಲ್ ಇದೆಲ್ಲ ಬೇಕಿಲ್ಲ. ಆಮೇಲೆ ಸ್ಪೆಸಿಫಿಕ್ ಆಗಿ ಏನಂತಂದರೆ, ಇವಾಗ ಒಂದು ಪಾಯಿಂಟರ್ ತೊಗೊಂಡು, ಇವಾಗ ನಿಮ್ಮ ಹೆಬ್ಬೆಟ್ ಇದೆ ಅಲ್ವಾ, ಈ ಹೆಬ್ಬೆಟ್ಟದ ಈ ಎಡ್ಜ್ ಪಾಯಿಂಟ್, ಈ ಎಡ್ಜಲ್ಲಿ ಬರುತ್ತಲ್ಲ, ಸೊ ಯು ಹ್ಯಾವ್ ಟು ಪ್ರೆಸ್ ಹಿಯರ್, ರೊಟೇಟ್ ಹಿಯರ್. ಓಕೆ, ಉಗುರ್ಗೆ ಕೊನೆ ಭಾಗದಲ್ಲಿ ಇದೆ ಎಡ್ಜ್ ಪಾಯಿಂಟ್ 2 ಇಲ್ಲಿ. ಈಗೇನು ಒಂದು 10 ಟೈಮ್ಸ್ ರೊಟೇಟ್. ಇವಾಗ ಇದಕ್ಕೆ ಇದು ಇಲ್ವಲ್ಲ, ಇದನ್ನ ಹೆಂಗೆ ಪಾಯಿಂಟ್ ಅಲ್ಲಿ ಮಾಡಿ? ಇದಕ್ಕೆ ಯಾವ್ದಾದ್ರು ನೀವು ಪಾಯಿಂಟರ್ ಹೆಂಗಿರು ತಗೋತಿರಲ್ಲ, ಲಾಕಿ ಪ್ರೆಷರ್ ತಗೊಳ್ಳಿ. ಯಾಕೆಂದರೆ ಪೆನ್ಸಿಲ್ ಪಾಯಿಂಟಲ್ಲಿ ಮಾಡಿದ್ರೆ ನಿಮ್ಗೆ ತುಂಬ ಚುಚ್ಚುತ್ತೆ, ಅದು ನಿಮ್ಗೆ ಆಗೋದಿಲ್ಲ. ಸೊ ಒಂದು ಪ್ರೋಪ್ ಸಿಗುತ್ತೆ, ಪೇಂಟ್ಸ್ ಹಿಯರ್. ತಲೆನೋವಿಗೆ ಅಂತಲೇ ಬೇರೆ ಪಾಯಿಂಟ್ಸ್ಗಳಿಗೂ ಎಲ್ಲ ತುಂಬ ವಾಸಿ ಆಗುತ್ತೆ ಇದು. ಸೊ ಇದು ನಿಮ್ಗೆ ತಲೆನೋವಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು 2 ಆಯ್ತಲ್ಲ. ಸೊ ಈಗ ಇಲ್ಲಿ ಬ್ಲ್ಯಾಕ್ ಇದು ಬರುತ್ತಲ್ವಾ, ಇನ್ನೇನು ಈ ಎಡ್ಜಲ್ಲಿ ಹಿಯರ್, ಈ ಇದಕ್ಕೂ ಮಧ್ಯ, ಈ ಬೋನು ಮಧ್ಯದಲ್ಲಿ ಯು ಹ್ಯಾವ್ ಎ ಪ್ರೆಸ್ ಹಿಯರ್. ಎಲ್ಲದಕ್ಕೂ ತಲೆನೋವು, ಎಷ್ಟೇ ತಲೆನೋವಿದ್ರೂ ವಾಸಿ ಆಗಿಬಿಡುತ್ತೆ. ಇದನ್ನು ನೀವು ಕಳೆದ ಎಪಿಸೋಡಲ್ಲಿ ಹೇಳಿದಂಗೆ 21 ಸತಿ ಮಾಡೋದು ಆ ಥರ, ಅಥವಾ ಸುಮ್ಮನೆ ಒಂದು 5 ಸತಿ ಮಾಡಿ. ತುಂಬ ಪ್ರೆಸ್ ಆ್ಯಂಡ್ ರಿಲೀಸ್. ಸೊ ಹಿಯರ್ ಆ್ಯಂಡ್ ಹಿಯರ್ ಆ್ಯಂಡ್ ಅಗೇನ್ ಹಿಯರ್. ಜನರಲ್ ಆಗಿ ಐ ಟೋಲ್ಡ್ ಯು ದಿಸ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಸೆಂಟರ್ ಲೈಕ್ ದಿಸ್. ಇಲ್ಲಿ ಮಾಡ್ಕೊಳ್ಳಿ. ದೆನ್ ಹೆಬ್ಬೆಟ್ಟಿಂಗ್ ಫೋಲ್ಡ್ ಮಾಡಿದಾಗ ಇಲ್ಲಿ ಬರುತ್ತಲ್ಲ, ಸಿ ಅಗೇನ್ ಇಟ್ ಪೇಂಟ್ಸ್ ಹಿಯರ್. ಇಲ್ಲಿ ಇದನ್ನು ಮಾಡ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ವೆರಿ ಗುಡ್. ದೆನ್ ಅಗೇನ್ ಹಿಯರ್ ನೀವು ಫೋಲ್ಡ್ ಮಾಡಿದಾಗ ಒಂದು ಕ್ರೀಸ್ ಹಿಯರ್. ಸೊ ದಿಸ್ ಪಾಯಿಂಟ್ ಹೆಡ್ಏಕ್. ಹೌದು, ನನಗೆ ಹೇಳಿದಲ್ಲ, ಒಂದೇ ಕಾಯಿಲೆಗಲ್ಲ ಅದು, ಒಂದು ಪಾಯಿಂಟಿಂದ ಸುಮಾರು ಕಾಯಿಲೆಗಳು ವಾಸಿಯಾಗುತ್ತೆ. ಸೊ ತಲೆಗೆ ನೋವಿಗೂ ಇದಾಗುತ್ತೆ ಅಂತ ಹೇಳಿದ್ದು ಅಷ್ಟೇ. ಓಕೆ, ದಿಸ್ ಪಾಯಿಂಟ್. ಹಾಂ, ಸೊ ಹೀಗೆ ಇದನ್ನು ಮಾಡ್ಕೊಳ್ಳಿ. ಸೊ ಇಲ್ಲಾಯಿತು ತಲೆನೋವಿಗೆ. ಅಗೇನ್ ಕಣ್ಣತ್ರ ಹುಬ್ಬು 2 ಇಲ್ಲಿ ನನ್ನ ಹಿಂಭಾಗ ತಲೆನೋವಿಗೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಿಂದೆ ತಲೆನೋವಿಗೆ ಹಿಂದೆ ಸ್ಕಲ್ ಹಿಂದೆ ಹೀಗೆ. ಸೊ ಹೋಲ್ಡ್ ಇಟ್ ಲೈಕ್ ದಿಸ್. ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಹೀಗೆ ಕಿವಿಗೆ ಮಧ್ಯದಲ್ಲಿ ಹಿಂಗೆ ಇಟ್ಕೊಂಡ್ರೆ ಇಲ್ಲಿ ಸಿಗುತ್ತೆ. ಹೋಲ್ಡ್ ಯುವರ್ ಪಾಯಿಂಟ್ ಲೈಕ್ ದಿಸ್. ಸೊ ಕಿವಿಗೆ ಮಧ್ಯದಲ್ಲಿ ಇಟ್ಕೊಂಡ್ರೆ ಇದು ಹಿಂದೆ ಪಾಯಿಂಟ್ ಸಿಗುತ್ತಿಲ್ಲ. ಸೊ ಯು ಪ್ರೆಸ್ ದಟ್ ಪಾಯಿಂಟ್. ನೀವೇ ಮಾಡ್ಕೋಬೇಕು. ಇವಾಗ ಹಿಂಗೆ ಎಲ್ ಶೇಪಲ್ಲಿ ಹಿಂಗೆ ಇಟ್ಕೊಂಡು ಕಿವಿ ಮಧ್ಯದಲ್ಲಿ ಇಟ್ಕೊಂಡ್ರೆ ಯು ಗೆಟ್ ದಿಸ್ ಪಾಯಿಂಟ್ ಹಿಯರ್. ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಆಮೇಲೆ ಇಲ್ಲಿ ಮಧ್ಯದಲ್ಲಿ, ರೈಟ್? ಓಕೆ. ಆಮೇಲೆ ಕಾಲಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಸೊ ಇದು ಹೆಬ್ಬೆಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟೋ, ಈ ಮಧ್ಯದಲ್ಲಿ ಹಳ್ಳ ಬರುತ್ತಲ್ವಾ. ಸೊ ಯು ಜಸ್ಟ್ ಗೋ ಲೈಕ್ ದಿಸ್ ವೇರ್ ಇಟ್ ಸ್ಟಾಪ್ಸ್. ಸಿ ದಿಸ್ ಪಾಯಿಂಟ್. ದಿಸ್ ಇಸ್ ವೆರಿ ಗುಡ್ ಪಾಯಿಂಟ್ ಫಾರ್ ಹೆಡ್ಏಕ್ ಆ್ಯಂಡ್ ಮೆನಿ ಡಿಸೀಸಸ್ ಕ್ಯಾನ್ ಬಿ ಕ್ಯೂರ್ಡ್ ವಿತ್ ದಿಸ್ ಪಾಯಿಂಟ್. ಸಿ ಲಿವರ್ 3 ಅಂಥೇಳಿ ಇದು. ಮತ್ತು ಹೆಬ್ಬೆಟ್ಟಲ್ಲಿ ಇಲ್ಲೂ ನೀವು ಮಾಡ್ಕೋಬೋದು ಫಾರ್ ಹೆಡ್ಏಕ್. ಸಿ ಆಯಿತಾ? ದಸ್ ಆ್ಯಂಡ್ ಹಿಯರ್. ಕಾಲಲ್ಲಿ ಇದು ಸಾಕು. ಮತ್ತು ಕೈಯಲ್ಲಿ ಸೈನಸ್ಗೆ ಏನು ಮಾಡಿ, ಇದೆಲ್ಲ ಟಿಪ್ಸ್ ಇದೆ ನೋಡಿ. ಸಿ ಹಿಯರ್, ಈ ಟಿಪ್ಸನ್ನು ಹೀಗೆ ರೊಟೇಟ್. ವೆನ್ ಯು ಸಿ ಲೈಕ್ ದಿಸ್ ಯು ಕ್ಯಾನ್ ಸಿ ಅ ಬಲ್ಜ್ ಲೈಕ್ ದಿಸ್. ಆ ಬಲ್ಜ್ ಸೆಂಟ್ರ್ ತಗೊಳ್ಳಿ.
ಸೊ ಇಟ್ ಈಸ್ ವೆರಿ ಪೇನ್ಫುಲ್. ಹಿಂಗೆ ಸ್ವಲ್ಪ ಉಬ್ಬಾಗಿ ಬಂದಿರುತ್ತಲ್ಲ ಉಬ್ಬ ಬಂದಿರುತ್ತೆ. ಯೂಶಲಿ ಸ್ವಲ್ಪ ಬಿಳಿ ಇರುತ್ತಲ್ಲಿ, ಕರೆಕ್ಟ್ ಕರೆಕ್ಟ್ ಒಂದು ಪಾಯಿಂಟ್ ತರ ಒಂದು ಪಾಯಿಂಟ್ ಥರ ಇರುತ್ತೆ. ಅದು ಇಟ್ಸ್ ಈಸಿ ಟು ಲೊಕೇಟ್. ಇದು ಸೈನಸ್ಗೆ ತುಂಬ ಸೈನ್ ತುಂಬ ಹೆಲ್ಪ್ ಆಗುತ್ತೆ ಇದು. ಆಲ್ ದ ಫಿಂಗರ್ಸ್, ಆಲ್ ದ 10 ಫಿಂಗರ್ಸ್. ಕಾಲಲ್ಲೂ ಮಾಡ್ಕೋಬೋದು ಇಫ್ ಯು ಕ್ಯಾನ್. ಸಿ ಇದು. ಆಮೇಲೆ ಇನ್ನೊಂದೇನು ಅಕ್ಷರ ಸ್ನೀಸಿಂಗ್ ಇರುತ್ತೆ ಯಾವಾಗ. ಸಾಧಾರಣ ಬೆಳಗ್ಗೆ ಎದ್ದಿರಿಗೆ ಕೆಲವರಿಗೆ ಸ್ನೀಸಿಂಗ್ ಇರುತ್ತೆ. ಸೊ ರೈಟ್ ಹ್ಯಾಂಡಲ್ಲಿ ಸಿ ಲೈಕ್ ದಿಸ್. ಹೀಗೆ ಈಗ ಬರುತ್ತಲ್ಲ, ಆಲ್ ದೀಸ್ ಪಾಯಿಂಟ್ಸ್ ಯು ಜಸ್ಟ್ ಆಕ್ಟಿವೇಟ್ ಲೈಕ್ ದಿಸ್. ಸೊ ತುಂಬ ನೋವು ಇರುತ್ತೆ. ಲಿಟಲ್ ಫಿಂಗರ್ ಮಧ್ಯದಲ್ಲಿ ಇಟ್ಸ್ ಅಲರ್ಜಿ ಪಾಯಿಂಟ್ ಆಲ್ಸೋ. ಏನೇ ಅಲರ್ಜಿ ಇದ್ರೆ ಅದು ಸ್ನೀಸಿಂಗ್ ಬರೋದು ಅಲರ್ಜಿಯಿಂದ ಅಲ್ವಾ. ಸೊ ಅದು ಮಾಡಿದಾಗ ಇದು ನಿಮ್ಮ ಕೈಲಿ ವಾಸಿ ಆಗುತ್ತೆ. ರೈಟ್ ಹ್ಯಾಂಡಲ್ಲಿ, ರೈಟ್ ಹ್ಯಾಂಡಲ್ ಮಾತ್ರ ಇದು. ರೈಟ್ ಹ್ಯಾಂಡಲ್ ಮಾತ್ರ ಇನ್ ಬಿಟ್ವೀನ್ ದಿಸ್. ನಿಮ್ಮ ಕೈಯಲ್ಲೇ ಮಾಡಬೇಕು ಅಂತಂದರೆ ಯು ಜಸ್ಟ್ ಗೋ ಲೈಕ್ ದಿಸ್. ಪುಟ್ ಸಮ್ ಕ್ರೀಮ್ ಆರ್ ಆಯಿಲ್ ಸಮಥಿಂಗ್ ಲೈಕ್ ದಟ್. ಸೊ ಈಸಿಯಾಗಿ ಸಿ ಡೂ ಲೈಕ್ ದಿಸ್. ಎಣ್ಣೆ ಕ್ರೀಮ್ ಹಾಕ್ಬಿಟ್ರೆ ಜಸ್ಟ್ ಡೂ ಲೈಕ್ ದಿಸ್. ಅದು ಇಟ್ ಇಸ್ ವೆರಿ ಗುಡ್ ಫಾರ್ ಪಾಯಿಂಟ್ಸ್. All these points are very good for sinus and headache and all these things. So ತಲೆಗೆ ಈ ಪಾಯಿಂಟ್ಸ್ ಎಲ್ಲ ಮಾಡ್ಕೊಳ್ಳಿ. Anyway, this is head. Okay. ಆಯ್ತಲ್ವಾ. ದಿಸ್ ಇಸ್ ಫಾರ್ ಮೈಗ್ರೇನ್. ಇದಕ್ಕೆಲ್ಲ ಸೈನಸ್ಗೆ ಎಲ್ಲ ಎಸ್ಪೆಷಲಿ ಇಲ್ಲಿ ಕಣ್ಣು ಅದೆಲ್ಲ ಮಾಡಿಕೊಂಡ್ರೆ ಜನರಲ್ ಅಲ್ಲ. ಇದಕ್ಕೆ ನೆಗಡಿಗೆ ಕೆಮ್ಮಿಗೆಲ್ಲ ಬರುತ್ತಲ್ಲ ಅದು ಬರುತ್ತೆ. ಇದು ಕೆಮ್ಮಿಗೆ ಗಂಟ್ಲು. ಓಕೆ. ಸೊ ಇನ್ ಬಿಟ್ವೀನ್ ದಿಸ್ ಯು ಜಸ್ಟ್ ಲಿವ್ ಇಟ್ ಲೂಸ್ ಲೈಕ್ ದಿಸ್. ಹೀಗಿದ್ದು ಇಲ್ಲಿ ಬರುತ್ತಲ್ಲ, ಡಿಪ್ರೆಷನ್ ಬರುತ್ತಲ್ಲ, ಸೊ ಅದನ್ನು ಚೆನ್ನಾಗಿ ಡೀಪಾಗಿ ಪ್ರೆಸ್ ಮಾಡಬೇಕು. ವೆರಿ ಡೀಪ್ ಪ್ರೆಸ್. ನೋವು ಆಗೋದಿಲ್ಲ. ಸಿ ಯು ಜಸ್ಟ್ ಮಸಾಜ್ ಮಾಡ್ತಾರ ಆಗುತ್ತೆ. ಸೊ ಜಸ್ಟ್ ಆಮೇಲೆ ಈ ಭಾಗ ದಿಸ್ ಬಲ್ಜಿಂಗ್ ಪಾಯಿಂಟ್ ಇದೆಯಲ್ಲ ಅದನ್ನು ಯು ಜಸ್ಟ್ ಪ್ರೆಸ್ ಲೈಕ್ ದಿಸ್. ಕೆಮ್ಮಿಗೆ ನೆಗಡಿಗೆ ಏನೇ ಇರ್ಬೋದು, ಹಾರ್ಟ್ ಕಂಜೆಷನ್ ಇರುತ್ತೆ, ಲಂಗ್ ಕಂಜೆಷನ್ ಬರುತ್ತೆ ನೋಡಿ. ಹಾಂ. ಸೊ ದಿಸ್ ಇಸ್ ದ ಲಂಗ್ ಪಾಯಿಂಟ್ ಹಿಯರ್ ಲೈಕ್ ದಿಸ್. ಸೊ ಇದು ನೀವು ಹಿಂಗೆ ಮಾಡ್ತಾ ಇದ್ದಾಗ ಏನಿರುತ್ತೆ, ಇಟ್ ವಿಲ್ ಬಿ ಸೂದಿಂಗ್ ಫಾರ್ ಯುವರ್ ಲಂಗ್ಸ್. ಸೊ ಲಂಗ್ಸ್ ಗೆಟ್ಸ್ ಕ್ಲಿಯರ್ಡ್ ವಿತ್ ದಿಸ್. ಸೊ ಇಫ್ ಯು ಹ್ಯಾವ್ ದಿಸ್ ಪೆನ್ ಯು ಕ್ಯಾನ್ ಯೂಸ್ ಇಟ್ ಲೈಕ್ ದಿಸ್. ಐ ವಿಲ್ ಶೋ ಯು. ಇಟ್ ಇಸ್ ಗಾಟ್ ಅ ಸ್ಪ್ರಿಂಗ್ ಹಿಯರ್. ಸೊ ಇಲ್ಲಿ ಮಾಡಿಕೊಂಡು ಇದು ಮಾಡಿದಾಗ ಸಿ ಇಟ್ ಗೋಸ್ ಡೀಪ್. ಇದು ತಿನ್ನ ಥ್ರೋಟ್ಗೆ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಯುವರ್ ಥ್ರೋಟ್ ಪಾಯಿಂಟ್. ಲೈಕ್ ದಿಸ್ ಇಸ್ ಯುವರ್ ಲಂಗ್ಸ್ ಲೈಕ್ ದಿಸ್. ಸ್ವಲ್ಪ ಮೇಲೆ ಬಂದರೆ ಥೈರಾಯ್ಡು. ಸೊ ಅದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಹಿಂಗೆ ಮಾಡೋದ್ರಿಂದ ಯು ಗೆಟ್ ಟ್ರೀಟ್ಮೆಂಟ್ ಫಾರ್ ಆಲ್ಮೋಸ್ಟ್ ಎರಡು ಕೈಗೂ. ನೀವು ವಾಟ್ ಎವರ್ ಯು ಡೂ ಇಟ್ ಫಾರ್ ಬೋತ್ ಹ್ಯಾಂಡ್ಸ್. ಓನ್ಲಿ ದಟ್ ಅಲರ್ಜಿ ಪಾಯಿಂಟ್ ಫಾರ್ ದಿಸ್ ಥಿಂಗ್. ಸೊ ಇಲ್ಲಿಗೆ ಲೈಕ್ ದಿಸ್. ಸಿ ಬೇರೆಯವ್ರು ಮಾಡಿದ್ರೆ ಹೇಗೆ ಮಾಡು, ನೀವೇ ಮಾಡ್ಕೊಳ್ಳೋದಾದರೆ ಜಸ್ಟ್ ಪ್ರೆಸ್ ಲೈಕ್ ದಿಸ್. ಒಂದು ಕೈಯಿಂದ ಒಂದೊಂದು ಕೈಯಿಂದ ಹೀಗೆ ಪ್ರೆಸ್. ದೆನ್ ಲೈಕ್ ದಿಸ್. ಓಕೆ. ಜನರಲಾಗಿ ನಿಮಗೆ ಇಟ್ಸ್ ಇಸ್ ವೆರಿ ಎಫೆಕ್ಟಿವ್ ಫಾರ್ ಆಲ್ ದ ಥಿಂಗ್ಸ್. ಕಾಫ್, ಕೋಲ್ಡ್, ಫೀವರ್ ಎಲ್ಲದಕ್ಕೂ ಆಗುತ್ತೆ. ಅದು ಹೆಡ್ಏಕ್ ಆಲ್ಸೋ ಮೇನ್ ಫಾರ್ ಹೆಡ್ಏಕ್ ಎವ್ರಿಥಿಂಗ್. ಪಾಯಿಂಟ್ಸ್ ಮಾಡೋದ್ರಿಂದ ಯು ಗೆಟ್ ರಿಲೀಫ್ ಫಾರ್ ಆಲ್ ದ ಥಿಂಗ್ಸ್. ಸುಮ್ಮನೆ ಹಿಂಗೆ ಏನಾದರೂ ಆಯಿತು ಒಂದು ರೆಡ್ ಒಂದು ಹಾರ್ಟ್ ಶೇಪಲ್ಲಿ. ಸೊ ಜಸ್ಟ್ ಫಿಲ್ ಯೂರ್ ಹ್ಯಾಂಡ್ ಲೈಕ್ ದಿಸ್. ಇದು ಏನಕ್ಕೆ? ದಿಸ್ ಇಸ್ ಫಾರ್ ಕೋಲ್ಡ್ ಅಗೇನ್, ಕಾಫ್ ಆ್ಯಂಡ್ ಕೋಲ್ಡ್. ಆಯಿತಾ. ಈ ರೆಡ್ ಇಸ್ ಅ ಕಲರ್ ಥೆರಪಿ. ಲಂಗ್ಸ್ಗೆಲ್ಲ ಎಫೆಕ್ಟಿವ್ ಆಗುತ್ತೆ. ಲೈಕ್ ದಿಸ್ ಯು ಜಸ್ಟ್ ಡೂ ಲೈಕ್ ದಿಸ್. ಯಾವ ಶೇಪ್ ಏನು ಬರೋದು ಒಂದು ರೌಂಡ್ ಬರ್ಕೊಳ್ಳಿ ಅಷ್ಟೇ. ಹೀಗೆ ಬರಿಬೇಕು ಅಂತೇನಿಲ್ಲ. ಸಿ ಇದು ಮಾಡಿಕೊಂಡ್ರೆ ವೆರಿ ಎಫೆಕ್ಟಿವ್ ಕೋಲ್ಡ್ ಆ್ಯಂಡ್ ಕಾಫ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ದೆನ್ ಯು ಕ್ಯಾನ್ ರಬ್ ಲೈಕ್ ದಿಸ್. ಸಿ ಬೋತ್ ಹ್ಯಾಂಡ್ ಇದು ಹೀಗೆ ರಬ್ ಮಾಡೋದ್ರಿಂದ ಅಗೇನ್ ಯು ಗೆಟ್ ರಿಲೀಫ್. ದಿಸ್ ಇಸ್ ಫಾರ್ ಕಾಫ್, ಕೋಲ್ಡ್, ಫೀವರ್, ಎವ್ರಿಥಿಂಗ್. ಹೀಗೆ ಮಾಡೋದ್ರಿಂದ ಇದು ಮಾತ್ರ ಈಗ ಮಾಡ್ಕೊಳ್ಳೋದ್ರಿಂದ ಕೆಮ್ಮು ಬೇಗ ವಾಸಿ ಆಗುತ್ತೆ.